ಒಂದು ಜೀವ ಹೋಗ್ತಾ ಇದೆ, ಒಂದೊಂದು ರೂಪಾಯಿ ಕೊಟ್ಟರು ಒಂದು ಜೀವ ಉಳಿಯುತ್ತೆ ಅಂತ ನಾನು ಮಾತು ಕೇಳಿದೆ ನಿಮ್ಮ ಹತ್ರ. ಸೊ ಅದಕ್ಕೆಲ್ಲ ನೀವು ಕಾರಣಕರ್ತರಾಗಿ ಸಾಕಷ್ಟು ಜನ ಸಹಾಯ ಮಾಡಿದ್ರಿ. ಆ ಜೀವ ಹೋಗ್ತಿದ್ದು ಇವಾಗ ಎದ್ದು ನಿಂತ್ಕೊಂಡು ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು. ಇಷ್ಟು ದಪ್ಪ ಕೈ ಇತ್ತು, ಇಷ್ಟು ದಪ್ಪ ತಲೆ ಇತ್ತು, ಇಷ್ಟು ದಪ್ಪ ಕಾಲಿತ್ತು, ಮುಟ್ಟಿದ್ರೆ ನಿಮಗೆ ಮಾರ್ಕ್ ಬೀಳ್ತಿತ್ತು. ಇವಾಗ ನೋಡಿ ಇದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ನೈಜ ಚಿತ್ರಣ, ರಿಯಲ್ ವರ್ಕ್. ಇದು ಮ್ಯಾಜಿಕ್ ಅಲ್ಲ, ರಿಯಲ್ ವರ್ಕ್. ಇಲ್ಲಿ ಭಗವಂತನ ಆಶೀರ್ವಾದದಿಂದ ಬಂದವರು ಸಾಯುವಂತ ಪರಿಸ್ಥಿತಿ ಇದ್ರೂ ಕೂಡ ಗುಣಮುಖರಾಗ್ತಾ ಇದ್ದಾರೆ. ಅದು ತುಂಬಾ ವಿಶೇಷ. ಜಾಸ್ತಿ ದಿನಗಳಾಗಿಲ್ಲ ಇದು ಇವ್ರದ್ದು ವಿಡಿಯೋ ಹಾಕಿ. ಕನಿಷ್ಠ ಒಂದು 15 ದಿನಗಳ ಹಿಂದೆ ಇವ್ರನ್ನ ನೋಡಿರ್ತೀರಾ ನೀವು. 15 ದಿನದ ಆದಮೇಲೆ ಒಂದು ಮಿರಾಕಲ್ ಅವ್ರ ಜೀವನದಲ್ಲಿ ನಡೆದಿದೆ. ತುಂಬಾ ಚೆನ್ನಾಗಿದ್ದಾರೆ, ರೆಡಿಯಾಗಿದ್ದಾರೆ. ಕೂಡ ಅಂತ 1 ರೂಪಾಯಿ ಕೂಡ ಒಬ್ರು ಜೀವ ಉಳಿಯುತ್ತೆ ಅಂದ್ರೆ ಅದು ಯಾಕೆ ನೀವು ಸಹಾಯ ಮಾಡಬಾರ್ದು? ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ. ಸೊ ದಯವಿಟ್ಟು ನಿಮ್ ಕೈಲಾದಂತ ಸಹಾಯ ಮಾಡಿ. ಬರೀ ನೋಡೋದಷ್ಟೇ ಅಲ್ಲ, ಇವ್ರನ್ನ ಪೋಷಣೆ ಮತ್ತೆ ನೋಡೋದು, ಅವರಿಗೆ ಊಟ ತಿಂಡಿ ಬಟ್ಟೆ ಅಥವಾ ಇನ್ನೊಂದು ಮತ್ತೊಂದು ಮಾಡ್ಬೇಕಂದ್ರೆ ಸಾಕಷ್ಟು ಖರ್ಚುಗಳಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಶ್ರಮದಲ್ಲಿ ಈ ತರ ಕಷ್ಟದಲ್ಲಿರ್ತಕ್ಕಂಥ ರೋಗಿಗಳಿಗೆ ಸಹಾಯ ಮಾಡ್ತಿದ್ದಾರೆ. ನಾನು ಮಾಡೋದು ದೊಡ್ಡ ಸಹಾಯ ಅಲ್ಲ, ದೇವರನ್ನೇ ಹೇಳ್ತಾ ಇದ್ದೀನಿ. ನನಗಿಂತನೂ ಒಂದು ಅದ್ಭುತವಾದಂಥ ಸೇವೆನ ಇವರು ಮಾಡ್ತಿರೋದು. ಸೊ ಅದ್ಭುತವಾದಂಥ ಸೇವೆನ ಇವ್ರು ಮಾಡ್ತಿರೋದು. ಇವರಿಂದ 80-90% ಉಳಿದಿದ್ದಾರೆ ಅಂದ್ರೆ ಅದು ಇವರಿಂದ ಉಳಿದಿರೋದು, ನನ್ನಿಂದ ಅಲ್ಲ. ಸಾಕಷ್ಟು ದಿನ ಇವರ ಸೇವೆಯನ್ನ, ಪ್ರತಿದಿನ ಅವರ ಕಷ್ಟ ಸುಖಗಳನ್ನ ಜಾಸ್ತಿ, ನನಗಿಂತ ಜಾಸ್ತಿ ಇವ್ರು ನೋಡಿರೋದು. ಸೊ ಥ್ಯಾಂಕ್ ಯು ಸೊ ಮಚ್. ದೇವರೊಳ್ಳೇದು ಮಾಡಿ.